ತಪ್ಪಿದ್ದಾರೆ. ಸದ್ಯ ಶ್ರೀಲಂಕಾ ಪೊಲೀಸರು ಕೂಡ 7 ಜನ ಶಂಕಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏಪ್ರಿಲ್ 23ರವರೆಗೆ ಶ್ರೀಲಂಕಾದ ಪ್ರಮುಖ ನಗರಗಳಲ್ಲಿ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಕೂಡ ಶ್ರೀಲಂಕಾ ಸರ್ಕಾರ ಇದೀಗ ಘೋಷಣೆ ಮಾಡಿದೆ. ಯಾವಾಗ ಉಗ್ರರು ದಾಳಿಯನ್ನು ನಡೆಸಿದ್ರು ತಕ್ಷಣವೇ ಶ್ರೀಲಂಕಾ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಒಂದು ಕಡೆಯಿಂದ ಪೊಲೀಸರು ಅಟ್ಯಾಕ್ ಅನ್ನ ಮಾಡ್ತಾರೆ. 7 ಜನ ಶಂಕಿತ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಒಂದು ಕಡೆಯಿಂದ. ಮತ್ತೊಂದು ಕಡೆಯಿಂದ ಶ್ರೀಲಂಕಾ ಸರ್ಕಾರ ಪ್ರಮುಖ ನಗರಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಹೈ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿದೆ. ಒಟ್ಟಾರೆಯಾಗಿ ಸಾವಿನ ಸಂಖ್ಯೆ 205ಕ್ಕೆ ಏರಿಕೆಯಾಗಿದೆ. ಗಾಯಾಳುಗಳು 500ಕ್ಕೂ ಹೆಚ್ಚು ಜನ ಇದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಳ್ಳಿ. ಇದೀಗ ದೂರವಾಣಿ ಸಂಪರ್ಕ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಸಾವನ್ನಪ್ಪುತ್ತಿರುವ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಸದ್ಯ 205ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆಯಿಂದ ಗಾಯಾಳುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಸಂತೋಷ್? ಸುಬ್ರಹ್ಮಣ್ಯ, ಏನೋ 2 ಗಂಟೆಗಳ ಹಿಂದಷ್ಟೇ ಅಂದ್ರೆ 4:30 ಆ ಒಂದು ಸುಮಾರು ಹೊತ್ತಿನಲ್ಲಿ ಶ್ರೀಲಂಕಾದ ಪ್ರಧಾನಿ ತಕ್ಷಣವೇ ವಿರೋಧ ಪಕ್ಷಗಳು ಹಾಗೂ ಅಲ್ಲಿನ ಉಳಿದಂತಹ ಪ್ರಾದೇಶಿಕ ಪಕ್ಷಗಳ ವಿವಿಧ ನಾಯಕರುಗಳ ಸಭೆಯನ್ನು ಕೂಡ ಕರೆದು ಮುಂದಿನ ಆ ಒಂದು ಘಟನೆಯ ಬಗ್ಗೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಸಭೆಯನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ತಕ್ಷಣವೇ ಈಗ ಏನೋ ಬೆಳಗ್ಗೆಯಿಂದ ನಡೆದಂತಹ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದವರ ಜೊತೆಗೆ ಗಾಯಗೊಂಡವರ ಸಂಖ್ಯೆ ಗಣನೀಯವಾಗಿ ಏರಿಕೆಯನ್ನು ಕೂಡ ಆಗ್ತಾ ಇದೆ. ಆರಂಭದಲ್ಲಿ 80 ಜನ ಸಾವನ್ನಪ್ಪಿದ್ರು ಅನ್ನುವಂಥದ್ದಾಯ್ತು. ನಂತರ 150 ಜನಕ್ಕೂ ಹೆಚ್ಚು ಅನ್ನುವಂಥದ್ದಾಯ್ತು. ಈಗ 205ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಸುಮಾರು 500ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ತೀವ್ರವಾಗಿ ಗಾಯಗೊಂಡಿರುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಇಂತಹ ಒಂದು ಸ್ಥಿತಿಯಲ್ಲಿ ಅಲ್ಲಿನ ಪ್ರಧಾನಿ ಅಲ್ಲಿರುವಂತಹ ಎಲ್ಲ ವಿವಿಧ ಪ್ರಮುಖ ನಾಯಕರ ಸಭೆಯನ್ನ ಕರೆದು ಸಂಪೂರ್ಣವಾಗಿ ಆ ಒಂದು ಸರ್ಕಾರದ ಹತೋಟಿಯಲ್ಲಿ ಪ್ರಮುಖ ನಗರಗಳನ್ನ ತೆಗೆದುಕೊಳ್ಬೇಕು. ಜೊತೆಗೆ ಯಾವೆಲ್ಲ ಪ್ರಮುಖ ನಗರಗಳಿದೆ ಅಲ್ಲೆಲ್ಲ ಕರ್ಫ್ಯೂನ ಜಾರಿ ಮಾಡಿ ಹದ್ದು ಬಸ್ ನಲ್ಲಿ ಇಡಬೇಕಾಗುತ್ತೆ ಅನ್ನುವಂತ ಒಂದು ಕಟ್ಟೆಚ್ಚರವನ್ನ ಈಗಾಗಲೇ ಜಾರಿಗೊಳಿಸಿರುವಂತ ಇಲ್ಲಿ ಗಮನಿಸಬಹುದಾಗುತ್ತೆ. ಪ್ರಮುಖವಾಗಿ ಪ್ರಸಿದ್ಧವಾದಂತಹ ಸ್ಥಳಗಳೇನಿರುತ್ತೆ, ಚರ್ಚ್ಗಳು ಜೊತೆಗೆ ಕೆಲವೊಂದು ಸ್ಟಾರ್ ಹೋಟೆಲ್ಗಳ ಮೇಲೆ ಬೆಳಿಗ್ಗೆಯಿಂದಲೂ ಕೂಡ ಐಸಿಸ್ ಉಗ್ರರು ದಾಳಿಯನ್ನ ನಡೆಸಿದ್ರು. ಸ್ಪಷ್ಟವಾಗಿ ಇನ್ನುಳಿದಂತಹ ಪ್ರಮುಖ ಪ್ರಸಿದ್ಧವಾದಂತಹ ತಾಣಗಳೇನಿದೆ ಆ ಎಲ್ಲಾ ತಾಣಗಳಿಗೂ ಹೆಚ್ಚಿನ ಭದ್ರತೆಯನ್ನ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಶಂಕಿತ ಬಂದಂತಹ ಕೆಲವೊಂದಿಷ್ಟು ಆರೋಪಿಗಳ ಮೇಲೆ ಕೂಡ ಈಗಾಗಲೇ ಬಂಧಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸುವುದಕ್ಕೆ ಅಲ್ಲಿನ ಸರ್ಕಾರವು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ತತ್ಕ್ಷಣವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಸರ್ಕಾರ ಸದಾ ಸ್ಪಂದಿಸ್ತಾ ಹೋಗ್ತಾ ಇದೆ. ಇನ್ನು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರೋರು ಜೊತೆಗೆ ಗಾಯಗೊಂಡಿರುವವರು ಯಾರು, ಇವರೆಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ, ಅಂದ್ರೆ ಆ ಒಂದು ಯಾವ ವಿವಿಧ ದೇಶಗಳಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿದ್ದಾರೋ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಂಬಂಧಪಟ್ಟಂತಹ ದೇಶದ ರಾಯಭಾರಿ ಕಚೇರಿಗಳಿಗೆ ಈಗಾಗಲೇ ಸಹಾಯವಾಣಿಯನ್ನ ಈಗಾಗಲೇ ಓಪನ್ ಕೂಡ ಮಾಡಲಾಗಿರುವಂತದ್ದು. ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿದೆ. ಸಹಜವಾಗಿ ಇವತ್ತು ಭಾನುವಾರ ರಜೆ ಆಗಿರುತ್ತೆ. ಹೀಗಾಗಿ ಕ್ರಿಶ್ಚಿಯನ್ ಏನೋ ಭಕ್ತರು ಕೂಡ ಆ ಒಂದು ಸಂಡೆ ಪ್ರಾರ್ಥನೆಗೂ ಕೂಡ ಪ್ರಾರ್ಥನೆಗೆ ಆಗಮಿಸುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆಯಿಂದಾಗಿ ಈಗಾಗಲೇ 200ಕ್ಕೂ ಹೆಚ್ಚು ಜನ ಸಾವನ್ನು ಕೂಡ ಹಾಕಿದ್ದಾರೆ. ಈ ಹಿನ್ನೆಲೆಯಿಂದಾಗಿ ಹೆಚ್ಚಿನ ಭದ್ರತೆಯನ್ನ ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ಸರ್ಕಾರ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಇನ್ನು ಭಾರತವು ಕೂಡ, ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಸಹಾಯವಾಣಿಯನ್ನ ಆರಂಭಿಸಿರುವಂತದ್ದು. ಶ್ರೀಲಂಕಾದ ರಾಯಭಾರಿ ಕಚೇರಿಯಲ್ಲಿ ಎಲ್ಲಾ ರೀತಿಯಾದಂತಹ ಏನು ಸಲಹೆಗಳನ್ನು ಕೂಡ ಜೊತೆಗೆ ಸಹಾಯವಾಣಿಯನ್ನ ಆರಂಭಿಸಿ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಸಹಾಯವನ್ನ ಈಗಾಗಲೇ ನೆರವನ್ನ ನೀಡೋದಕ್ಕೆ ಮುಂದಾಗಿದೆ.